ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಸಾರ್ವಜನಿಕ ಹಣಕಾಸಿನ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆಧುನಿಕ ಸರ್ಕಾರಗಳು ರಾಷ್ಟ್ರದ ರಕ್ಷಣೆ, ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಯೊಂದಿಗೆ ಆರ್ಥಿಕಾಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಕಾರ್ಯಗಳನ್ನು ಕೈಗೊಳ್ಳುತ್ತಿವೆ. ಅಭಿವೃದ್ಧಿಗೆ ಪೂರಕವಾಗುವಂತಹ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಲ್ಲಿ ಉತ್ಪಾದನಾ ಕ್ರಮಗಳು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಆರೋಗ್ಯ ಮತ್ತು ಶಿಕ್ಷಣಗಳನ್ನು ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಆದಾಯ ಮತ್ತು ಸಂಪತ್ತಿನ ಸಮಾನ ವಿತರಣೆ, ಬಡತನ ನಿರ್ಮೂಲನೆ, ಪೂರ್ಣೋದ್ಯೋಗ ಸ್ಥಾಪನೆ ಮುಂತಾದ ಕಾರ್ಯಗಳಲ್ಲಿ ತೊಡಗಿಕೊಂಡಿವೆ. ಹೀಗಾಗಿ ಸರ್ಕಾರದ ಆರ್ಥಿಕ ಚಟುವಟಿಕೆಗಳ ಸಮಗ್ರ ಚಿತ್ರಣ ನೀಡುವ ಹಾಗೂ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ವಿಶ್ಲೇಷಿಸುವಂತಹ ಅಧ್ಯಯನದ ಕ್ಷೇತ್ರವೇ ಸಾರ್ವಜನಿಕ ಹಣಕಾಸು. ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಅಧ್ಯಯನ. ಸರ್ಕಾರವು ಆದಾಯವನ್ನು ಹೇಗೆ ಸಂಗ್ರಹಿಸುತ್ತದೆ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಅದನ್ನು ಹೇಗೆ ಖರ್ಚು ಮಾಡುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಸಂಪೂರ್ಣ ಉದ್ಯೋಗ, ಆರ್ಥಿಕ ಅಭಿವೃದ್ಧಿ, ಬೆಲೆ ಸ್ಥಿರತೆ, ಆದಾಯ ಮತ್ತು ಸಂಪತ್ತಿನ ಸಮಾನ ಹಂಚಿಕೆ ಮುಂತಾದ ಆರ್ಥಿಕ ಉದ್ದೇಶಗಳಿಗೆ ಸಂಬಂಧಿಸಿದ ಸರ್ಕಾರದ ಚಟುವಟಿಕೆಗಳನ್ನು ಸಾರ್ವಜನಿಕ ಹಣಕಾಸು ಅಧ್ಯಯನ ಮಾಡುತ್ತದೆ. ಸಾರ್ವಜನಿಕ ಹಣಕಾಸಿನ ಬಗ್ಗೆ ನೀಡಿದಂಥ ವ್ಯಾಖ್ಯಾನಗಳು: ಡಾಲ್ಟನ್ ಅವರ ಪ್ರಕಾರ ಸಾರ್ವಜನಿಕ ಪ್ರಾಧಿಕಾರಗಳ ಆದಾಯ ಮತ್ತು ವೆಚ್ಚಗಳ ಜೊತೆಗೆ ಅವುಗಳ ನಡುವಿನ ಸಮನ್ವಯವನ್ನು ಸಾರ್ವಜನಿಕ ಹಣಕಾಸು ಅಧ್ಯಯನ ಮಾಡುತ್ತದೆ. ಬುಕ್ಮನ್ ಅವರ ಪ್ರಕಾರ ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಒಟ್ಟಾರೆ ಘಟಕವಾಗಿ ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ಆದ್ದರಿಂದ ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಅಧ್ಯಯನ. ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿ. ಸಾರ್ವಜನಿಕ ಹಣಕಾಸು ಯಾವ ವಿಷಯಗಳನ್ನು ಕುರಿತು ಚರ್ಚಿಸುತ್ತದೆ ಎಂಬುದನ್ನು ತಿಳಿಸುವುದೇ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯಾಗಿದೆ. ಅಂದರೆ ಸಾರ್ವಜನಿಕ ಹಣಕಾಸು ತನ್ನ ಕಕ್ಷೆಯಲ್ಲಿ ಯಾವ ವಿಷಯಗಳನ್ನು ಒಳಗೊಂಡಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವಿಶಾಲವಾಗತೊಡಗಿದೆ. ಇದು ಯಾವ ವಿಷಯಗಳನ್ನು ಒಳಗೊಂಡಿದೆ ಎಂಬುದನ್ನು ಈಗ ನೋಡೋಣ. ಮೊದಲಿಗೆ ಸಾರ್ವಜನಿಕ ಆದಾಯ ಸಿದ್ಧಾಂತ. ಈ ವಿಭಾಗವು ಸರ್ಕಾರವು ಆದಾಯವನ್ನು ಯಾವ ಮೂಲಗಳಿಂದ ಮತ್ತು ಯಾವ ವಿಧಾನಗಳ ಮೂಲಕ ಪಡೆಯುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಅದು ತೆರಿಗೆ ಆದಾಯ ಇರಬಹುದು, ತೆರಿಗೆೇತರ ಆದಾಯ ಇರಬಹುದು. ಇಲ್ಲಿ ತೆರಿಗೆಯ ವಿಧಗಳು, ತೆರಿಗೆಯ ಪರಿಣಾಮಗಳು, ತೆರಿಗೆಯ ಸೂತ್ರಗಳು, ತೆರಿಗೆಯ ಹೊರೆ, ತೆರಿಗೆ ಸಾಮರ್ಥ್ಯ ಮೊದಲಾದವುಗಳನ್ನು ಕುರಿತು ಅಧ್ಯಯನ ಮಾಡಲಾಗುತ್ತದೆ. ಅಂದರೆ ಸರ್ಕಾರದ ಆದಾಯ ಯಾವ ಮೂಲಗಳಿಂದ ಸೃಷ್ಟಿಯಾಗುತ್ತದೆ ಎಂಬುದನ್ನು ವಿವರವಾಗಿ ಸಾರ್ವಜನಿಕ ಆದಾಯದ ವಿಭಾಗದಲ್ಲಿ ಚರ್ಚಿಸಲಾಗುತ್ತದೆ. ಅದೇ ರೀತಿ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಮುಖ ಭಾಗ ಸಾರ್ವಜನಿಕ ವೆಚ್ಚದ ಸಿದ್ಧಾಂತ. ಸಾರ್ವಜನಿಕ ವೆಚ್ಚವು ಜನರ ಯೋಗಕ್ಷೇಮಕ್ಕಾಗಿ ಸರ್ಕಾರ ಮಾಡುವ ವೆಚ್ಚದ ವಿಶ್ಲೇಷಣೆಯನ್ನ ಇಲ್ಲಿ ಮಾಡಲಾಗುತ್ತದೆ. ಇದು ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಆರೋಗ್ಯ, ಶಿಕ್ಷಣ, ಶಾಂತಿ, ಸುವ್ಯವಸ್ಥೆ ಮೊದಲಾದ ಸಾಮಾಜಿಕ ವೆಚ್ಚಗಳನ್ನು ಒಳಗೊಂಡಿದೆ. ಸಾರ್ವಜನಿಕ ವೆಚ್ಚದ ಸ್ವರೂಪ, ಕಾರಣಗಳು, ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅದೇ ರೀತಿ ಸಾರ್ವಜನಿಕ ಸಾಲದ ಸಿದ್ಧಾಂತ. ಸರ್ಕಾರ ವಿವಿಧ ಉದ್ದೇಶಗಳಿಗಾಗಿ ಮಾಡುವ ಸಾಲವನ್ನು ಸಾರ್ವಜನಿಕ ಸಾಲವೆಂದು ಕರೆಯಲಾಗುತ್ತದೆ. ಸರ್ಕಾರದ ವೆಚ್ಚವು ಆದಾಯಕ್ಕಿಂತ ಹೆಚ್ಚಾದಾಗ ಕೊರತೆಯನ್ನು ಪೂರೈಸಲು ಸರ್ಕಾರ ಸಾಲವನ್ನು ಪಡೆಯುತ್ತದೆ. ಸರ್ಕಾರದ ವೆಚ್ಚ ಆದಾಯಕ್ಕಿಂತ ಹೆಚ್ಚಾದಾಗ ಸರ್ಕಾರ ಅನಿವಾರ್ಯವಾಗಿ ಸಾಲವನ್ನು ಪಡೆಯಲೇಬೇಕಾಗುತ್ತದೆ. ಸರ್ಕಾರವು ಆಂತರಿಕ ಮತ್ತು ಬಾಹ್ಯ ಮೂಲಗಳಿಂದ ಸಾಲವನ್ನು ಪಡೆದುಕೊಳ್ಳುತ್ತದೆ. ಸಾರ್ವಜನಿಕ ಸಾಲದ ಉದ್ದೇಶ, ಸಾಲದ ಪ್ರಕಾರಗಳು, ಸಾಲದ ಪರಿಣಾಮಗಳು
ಮತ್ತು ಸಾರ್ವಜನಿಕ ಸಾಲದ ಮರುಪಾವತಿ ಮಾಡುವ ವಿಧಾನಗಳನ್ನು ಕುರಿತು ಸಾರ್ವಜನಿಕ ಸಾಲದ ವಿಭಾಗದಲ್ಲಿ ವಿಶ್ಲೇಷಿಸಲಾಗುತ್ತದೆ. ಇಲ್ಲಿ ಸಾರ್ವಜನಿಕ ಸಾಲದ ಮೂಲಗಳು, ಸಾಲದ ಭಾರ, ಸಾಲದ ನಿರ್ವಹಣೆ, ಸಾಲದ ಮರುಪಾವತಿ ಮತ್ತು ಬಡ್ಡಿ ಪಾವತಿಗಳ ಅಧ್ಯಯನವನ್ನು ಮಾಡಲಾಗುತ್ತದೆ. ಅದೇ ರೀತಿ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿ ಒಳಗೊಂಡಿರುವ ಮತ್ತೊಂದು ಪ್ರಮುಖ ಅಂಶ ಹಣಕಾಸು ಆಡಳಿತ. ಈ ವಿಭಾಗವು ಸರ್ಕಾರದ ಹಣಕಾಸು ಆಡಳಿತವನ್ನು ಅಧ್ಯಯನ ಮಾಡುತ್ತದೆ. ವರ್ಷಕ್ಕೊಮ್ಮೆ ಸರ್ಕಾರವು ತನ್ನ ಆಯವ್ಯಯಗಳನ್ನು ಮುಂಗಡ ಪತ್ರದ ರೂಪದಲ್ಲಿ ಸಾರ್ವಜನಿಕರ ಮುಂದಿಡುತ್ತದೆ. ಈ ಮುಂಗಡ ಪತ್ರವು ಸರ್ಕಾರದ ಹಣಕಾಸು ನಿರ್ವಹಣೆಯ ಪರಿಪೂರ್ಣ ಚಿತ್ರಣವನ್ನು ಕೊಡುತ್ತದೆ. ಅದು ಮುಂಗಡ ಪತ್ರದ ತಯಾರಿ ಇರಬಹುದು, ಅಂದರೆ ಬಜೆಟ್ನ ರಚನೆ, ಅನುಮೋದನೆ, ಜಾರಿ ಮತ್ತು ಸಾರ್ವಜನಿಕ ಹಣಕಾಸಿನ ನಿಯಂತ್ರಣವನ್ನು ಇದು ಒಳಗೊಂಡಿದೆ. ಅಂದರೆ ಮುಂಗಡ ಪತ್ರವನ್ನು ಯಾವ ರೀತಿ ತಯಾರಿಸಲಾಗುತ್ತದೆ, ಲೆಕ್ಕಪತ್ರ ಪರಿಶೋಧನೆ, ಹಣದ ಸಂಗ್ರಹ ಮುಂತಾದವುಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಈ ವಿಭಾಗದಲ್ಲಿ ಸರ್ಕಾರದ ಹಣಕಾಸು ಆಡಳಿತವನ್ನು ಅಧ್ಯಯನ ಮಾಡಲಾಗುತ್ತದೆ. ಮತ್ತೊಂದು ಪ್ರಮುಖ ವಿಷಯ ಸಾರ್ವಜನಿಕ ಹಣಕಾಸು ಒಳಗೊಂಡಿರುವಂಥದ್ದು ಸ್ಥಿರತೆಯೊಂದಿಗೆ ಆರ್ಥಿಕ ಬೆಳವಣಿಗೆ. ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯಲ್ಲಿ ಕೋಶೀಯ ನೀತಿಗೆ ವಿಶೇಷ ಮಹತ್ವವಿದೆ. ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದಂತೆ ಸರ್ಕಾರ ಅಳವಡಿಸಿಕೊಳ್ಳುವ ನೀತಿಗೆ ಕೋಶೀಯ ನೀತಿ ಎಂದು ಕರೆಯಲಾಗುತ್ತದೆ. ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸಿಗೆ ಸಂಬಂಧಿಸಿದಂತೆ ಸರ್ಕಾರ ಅಳವಡಿಸಿಕೊಳ್ಳುವ ನೀತಿಗೆ ಕೋಶೀಯ ನೀತಿ ಎಂದು ಕರೆಯಲಾಗುತ್ತದೆ. ಕೋಶೀಯ ನೀತಿಯ ಪ್ರಮುಖ ಉದ್ದೇಶ ಸಾಮಾಜಿಕ ನ್ಯಾಯ ಮತ್ತು ಸ್ಥಿರತೆಯೊಂದಿಗೆ ಆರ್ಥಿಕ ಬೆಳವಣಿಗೆ. ಈ ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸು ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ತೆರಿಗೆ ಮತ್ತು ವೆಚ್ಚ ನೀತಿಗಳ ಮೂಲಕ ಸರ್ಕಾರದ ದರ ಏರಿಕೆ, ನಿರುದ್ಯೋಗ ಮತ್ತು ಆರ್ಥಿಕ ಅಸ್ಥಿರತೆಯನ್ನು ನಿಯಂತ್ರಿಸುತ್ತದೆ. ಕೋಶೀಯ ನೀತಿಯ ಉದ್ದೇಶಗಳು, ಅದರ ಸಾಧನಗಳು, ಮಹತ್ವ ಮತ್ತು ಪರಿಣಾಮಗಳನ್ನು ಕುರಿತು ಇಲ್ಲಿ ವಿಶ್ಲೇಷಿಸಲಾಗುತ್ತದೆ. ಸಾರ್ವಜನಿಕ ಹಣಕಾಸಿನಲ್ಲಿ ಅಧ್ಯಯನ ಮಾಡಲಾಗುವಂತಹ ಮತ್ತೊಂದು ವಿಷಯ ಕೇಂದ್ರ ಮತ್ತು ರಾಜ್ಯ ಹಣಕಾಸು. ನಮ್ಮ ಕೇಂದ್ರೀಯ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯ ಮತ್ತು ವೆಚ್ಚಗಳ ಹಂಚಿಕೆಯನ್ನು ಅಧ್ಯಯನ ಮಾಡುವುದೇ ಸಂಘೀಯ ಹಣಕಾಸು. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯಾವ ರೀತಿ ಆದಾಯ ಮತ್ತು ವೆಚ್ಚಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡಲಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸು ಅರ್ಥಶಾಸ್ತ್ರದ ಪ್ರಮುಖ ಶಾಖೆಯಾಗಿದ್ದು ಸರ್ಕಾರದ ಆದಾಯ, ವೆಚ್ಚ, ಸಾಲ ಮತ್ತು ಹಣಕಾಸು ಆಡಳಿತವನ್ನು ಅಧ್ಯಯನ ಮಾಡಲಾಗುತ್ತದೆ. ಇದು ದೇಶದ ಆರ್ಥಿಕಾಭಿವೃದ್ಧಿ, ಸಾರ್ವಜನಿಕ ಕಲ್ಯಾಣ, ಆರ್ಥಿಕ ಸ್ಥಿರತೆ ಮತ್ತು ಆದಾಯದ ಸಮಾನ ಹಂಚಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಧನ್ಯವಾದಗಳು.